ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ನಾಳೆ 2024-25 PUC ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆ. ಸೊ ಅದಕ್ಕೆ ಹೆಲ್ಪ್ ಆಗಲಿ ಅಂತ ಅಂದರೆ ಪಾಸಿಂಗ್ ಮಾರ್ಕ್ಸ್ ಕ್ವಶನ್ಸನ್ನು ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅಂದರೆ ಯಾವ ಚಾಪ್ಟರ್ 5 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಮತ್ತು ಈಸಿ ಇರೋದು ನಿಮಗೆ. ಸೊ ಆ ಕ್ವಶನ್ಸನ್ನು ತೊಗೊಂಬಂದಿದ್ದೀನಿ. ಆ ಕ್ವಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಪಾಸಿಂಗ್ ಮಾರ್ಕ್ಸನ್ನು ತೆಗಿಬೋದು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಅನ್ಸಕ್ಸಸ್ಫುಲ್ ಪೀಪಲ್ ಮೇಕ್ ಡಿಸಿಷನ್ ಬೇಸ್ಡ್ ಆನ್ ದೇರ್ ಕರೆಂಟ್ ಸಿಚುವೇಶನ್, ಸಕ್ಸಸ್ಫುಲ್ ಪೀಪಲ್ ಮೇಕ್ ಡಿಸಿಷನ್ ಬೇಸ್ಡ್ ಆನ್ ವೇರ್ ದೇ ವಾಂಟ್ ಟು ಬಿ ಅಂತ. ಅಂದರೆ ನೋಡಿ, ಅನ್ಸಕ್ಸಸ್ಫುಲ್ ಪೀಪಲ್ಲು ಡಿಸಿಷನ್ ಯಾವ ಬೇಸ್ ಮೇಲೆ ತಗೊತಾರೆ ಅಂದರೆ ಸದ್ಯದ ಪರಿಸ್ಥಿತಿ ಆಧಾರದ ಮೇಲೆ ಅವರು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಆದರೆ ಯಶಸ್ವಿ ವ್ಯಕ್ತಿಗಳು ಏನು ಮಾಡ್ತಾರೆ, ಅವರು ಎಲ್ಲಿ ಇರಬೇಕೆಂದು ಬಯಸ್ತಾರಲ್ಲ ಆ ಒಂದು ಆಧಾರದ ಮೇಲೆ ಅವರು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಅಂತ. ಇಲ್ಲಿ ನೋಡಿ, 5 ಮಾರ್ಕ್ಸ್ ಕ್ವಶನ್ಸು. ಫಸ್ಟ್ ಚಾಪ್ಟರಲ್ಲಿ ಯಾವ ಕ್ವಶನ್ಸ್ ಎಷ್ಟಿದೆ? 5 ಇದೆ. 5 ಕ್ವಶನ್ಸಲ್ಲಿ 1 ಕ್ವಶನ್ ಫಿಕ್ಸ್ ಇರುತ್ತೆ. ನೋಡಿ ಇಲ್ಲಿ ಯಾವ ಥರ ಕೇಳ್ತಾನೆ ಕ್ವಶನ್ನು 5 ಮಾರ್ಕ್ಸ್ಗೆ. ರಿಲೇಷನ್ ಆ್ಯಂಡ್ ಫಂಕ್ಷನ್ ಫಸ್ಟ್ ಚಾಪ್ಟರ್ ಇದೆಯಲ್ಲ, ಸೊ ಫಸ್ಟ್ ಚಾಪ್ಟರಲ್ಲಿ ಯಾವ ಥರ ಕ್ವಶನ್ ಕೇಳ್ತಾನೆ ನೋಡೋಣ. 5 ಮಾರ್ಕ್ಸ್, ಇದು 5 ಕ್ವಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನೀವು ಆರಾಮಾಗಿ 5 ಮಾರ್ಕ್ಸ್ ತೊಗೋಬೋದು. ನೋಡಿ, ಫಸ್ಟ್ ಯಾವುದಿದೆ? ಸ್ಟೇಟ್ ವೆದರ್ ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3 - 4x ಈಸ್ 1 ಆನ್ ಟು ಆರ್ ಬೈ ಸಿಕ್ ಟು ಜಸ್ಟಿಫೈ ಯುವರ್ ಆನ್ಸರ್ ಅಂತ. ಸೊ ಅದೇ ಥರ ನೋಡಿ, ಸೆಕೆಂಡ್ ಕ್ವಶನ್ ಎಫ್ ಫ್ರಮ್ ಎ ಟು ಬಿ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x - 2 ಬೈ x - 3 ಈಸ್ ಎಫ್ 1 ಆ್ಯಂಡ್ ಆನ್ ಟು ಜಸ್ಟಿಫೈ ಯುವರ್ ಆನ್ಸರ್. Next, let f from third question f from n to y be function defined as f of x is equal to 4x plus 3. So ಏನಿದೆ, y is equal to y belongs to n, y is equal to 4x plus 3 for some x belongs to n. Show that f is invertible. Find the inverse of f. ಅದೇ ಥರ f from r plus 2 to close interval -5 comma open interval infinity. f of x ಏನಿದೆ 9x square plus 6x minus 5. So invertible, show that f is invertible. then f inverse of y is equal to root y plus 6 minus 1 divided by 3. So ಅದೇ ಥರ f dash of x is equal to 4x square plus 12x plus 15. ನೋಡಿ, ಬೇರೆ ಬೇರೆ ಕ್ವಶನ್ ಇದ್ರೂ ಕೂಡ ಏನಿದೆ ಎಲ್ಲನೂ 1 ಆನ್ ಟು ಅಂತ ಒಂದು ಕ್ವಶನ್ ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ. ಸೊ ಫಸ್ಟ್ ಏನು ತಗೊಳ್ಳೋಣ, ಲೆಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. 3 - 4x ಇದೆ. ಸೊ ಫಸ್ಟ್ ಎಫ್ ಈಸ್ 1 ಅಂತ ಮಾಡಬೇಕು. ಸೊ ಎಫ್ ಈಸ್ 1 ಅಂತಂದರೆ ಏನಾಗುತ್ತೆ ಇಲ್ಲಿ ನಮಗೆ, ಎಫ್ ಆಫ್ ಎಕ್ಸ್ ಇದೆಯಲ್ಲ, ಸೊ ಎಫ್ ಆಫ್ x1 ಈಸ್ ಈಕ್ವಲ್ ಟು 3 - 4x1 ಮತ್ತು ಎಫ್ ಆಫ್ x2 ಈಸ್ ಈಕ್ವಲ್ ಟು 3 - 4x2 ಅಂತ ತಗೋಬೇಕು. ಸೊ ಇಲ್ಲೇನು ಪ್ರೂವ್ ಮಾಡಬೇಕು, ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2, ಇಟ್ ಇಂಪ್ಲೈಸ್ x1 ಈಕ್ವಲ್ ಟು x2 ಅಂತ. ದೇರ್ಫೋರ್ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2, ಇಟ್ ಇಂಪ್ಲೈಸ್ ಏನಾಗಬೇಕು ನಮಗೆ x1 ಈಕ್ವಲ್ ಟು x2 ಬರಬೇಕು. ಇಲ್ಲಿ ನೋಡೋಣ, 3 - 4x1 ಈಸ್ ಈಕ್ವಲ್ ಟು 3 - 4x2 ಅಂತ ಇದೆ. ಸೊ 3 ಕ್ಯಾನ್ಸಲ್ ಆಯಿತು. -4x1 ಈಸ್ ಈಕ್ವಲ್ ಟು -4x2 ಅಂತ ಇದೆ. 4 ಕ್ಯಾನ್ಸಲ್. ಸೊ ಏನು ಬಂತು ನಮಗೆ, x1 ಈಕ್ವಲ್ ಟು x2. ಸೊ ದೇರ್ ಫೋರ್ ಎಫ್ ಈಸ್ ಏನಾಯಿತು ನಮಗೆ 1. ಸೊ ಅದೇ ಥರ ನಾವು ಆನ್ ಟು ಫಂಕ್ಷನನ್ನು, ಸೊ ನೋಡಿ ಆನ್ ಟು ಅಂತಂದರೆ ಏನು ತಗೊತೀವಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲೆಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ. ಸೊ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ ಫಂಕ್ಷನ್ 3 - 4x. ಸೊ ಇಲ್ಲಿ ನಾವೇನು ಮಾಡಬೇಕು, ಎಕ್ಸನ್ನು ಸಪ್ರೇಟ್ ಮಾಡ್ಕೊತೀವಿ. ಸೊ ಇಲ್ಲಿ ವೈ -3 ನೋಡಿ, ನಮಗೆ ಎಕ್ಸ್ ಪಾಸಿಟಿವ್ ಬೇಕಲ್ಲ, ನಾನು ಏನು ಮಾಡೋಣ, 4xನ್ನು ಈ ಕಡೆ ತಗೊಂಬಿಡೋಣ, ವೈಯನ್ನು ಆ ಕಡೆ ಕಳಿಸ್ಕೊಂಡ್ಬಿಡೋಣ. ಸೊ 4x ಈಸ್ ಈಕ್ವಲ್ ಟು 3 - y. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ 3 - y ಡಿವೈಡೆಡ್ ಬೈ 4. ಸೊ ಫಂಕ್ಷನ್ ಏನು ಕೊಟ್ಟಿದ್ದ, ಎಫ್ ಫ್ರಮ್ ಆರ್ ಟು ಆರ್. ಸೊ ದಿಸ್ ಇಸ್ ಬಿಲಾಂಗ್ಸ್ ಟು ದ ಆರ್. ಏನಾಗುತ್ತೆ ಇವಾಗ ಫಂಕ್ಷನ್ನು ಆನ್ ಟು ಆಯಿತು. ದೇರ್ ಫೋರ್ ಎಫ್ ಈಸ್ ಆನ್ ಟು ಅಂತ. ಸೊ 1 ಆನ್ ಟು ಆದಮೇಲೆ ಏನಂತ ಕೇಳಿದ್ದಾನೆ ಕ್ವಶನ್, ಜಸ್ಟಿಫೈ ಯುವರ್ ಆನ್ಸರ್. ಸೊ ಫಂಕ್ಷನ್ ಇಲ್ಲಿ ಏನು ಮಾಡಬೇಕು, ಎಫ್ ಆಫ್ ಇಲ್ಲಿ ನೋಡಿ ಎಕ್ಸ್ ಪ್ಲೇಸಲ್ಲಿ 3 - y ಬೈ 4 ಹಾಕಿದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ ನಮಗೆ 3 - 4x ಅಂತ ಇದೆಯಲ್ಲ. ಸೊ ಇಲ್ಲಿ 3 - 4 ಇಂಟು ಎಕ್ಸ್ ಪ್ಲೇಸಲ್ಲಿ ಏನಿದೆ 3 - y ಡಿವೈಡೆಡ್ ಬೈ 4 ಅಂತ.
ಸೊ 4 ಕ್ಯಾನ್ಸಲ್ ಆಯಿತು. ಏನು ಬರುತ್ತೆ ಇಲ್ಲಿ 3 ಮೈನಸ್ 3 ಪ್ಲಸ್ ವೈ. ಬಿಕಾಸ್ ನೋಡಿ ಬ್ರಾಕೆಟ್ ಇದೆಯಲ್ಲ, ಸೊ ಬ್ರಾಕೆಟ್ ರಿಮೂವ್ ಮಾಡ್ಬೇಕಾದ್ರೆ ಸೈನ್ ಮಲ್ಟಿಪ್ಲೈ ಮಾಡ್ಕೊತೀವಿ. 3 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲೇನು ಬಂತು ನಮಗೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ. ಸೊ ಇಟ್ ಇಂಪ್ಲೈಸ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಅನ್ನು ನಾವು ಈ ಕಡೆ ತೊಗೊಂಡ್ರೆ ಎಫ್ ಇನ್ವರ್ಸ್ ಆಫ್ ವೈ. ಸೊ ಜಸ್ಟಿಫೈಯಿಂಗ್ ಆನ್ಸರ್. ನೋಡಿ ಕ್ವಶನ್ ಏನಿತ್ತು ನಮಗೆ, ಸ್ಟೇಟ್ ವೆದರ್ ದ ಫಂಕ್ಷನ್ ಎಫ್ ಈಸ್ 1 ಆನ್ ಟು ಆರ್ ಬೈಸೆಕ್ಟಿವ್. ಸೊ 1 ಮತ್ತು ಆನ್ ಟು ಎರಡು ಪ್ರೂವ್ ಮಾಡಿದ್ರೆ ಬೈಸೆಕ್ಟಿವ್ ಆಗಿರುತ್ತೆ. ಮತ್ತು ಅದನ್ನು ಜಸ್ಟಿಫೈ ಅವರ್ ಆನ್ಸರ್ ಅಂದರೆ ಎಫ್ ಇನ್ವರ್ಸ್ ಆಫ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಅಂತ. ನೋಡಿ ಫಸ್ಟ್ ಏನು ಮಾಡಿದ್ವಿ, 1 ಅಂದರೆ ಏನು ಮಾಡಬೇಕು, ಎಫ್ ಆಫ್ x1 ಎಫ್ ಆಫ್ x2 ತೊಗೊಂಡ್ಬಿಟ್ಟು x1 ಈಕ್ವಲ್ ಟು x2 ಅಂತ ಬಂದರೆ ನಮಗೆ 1 ಆಗಿರುತ್ತೆ. ಅದೇ ಆನ್ ಟು ಫಂಕ್ಷನ್ ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ. ಸೊ ಎಕ್ಸ್ ವೈ ಸಪ್ರೇಟ್ ಮಾಡ್ಕೊಂಡಾಗ ಬಿಲಾಂಗ್ಸ್ ಟು ಏನು ಕೊಟ್ಟಿರ್ತಾನೆ ಫಂಕ್ಷನ್ ಬೇಸ್ಡ್ ಆನ್ ದ್ಯಾಟ್. ಸೊ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಇದೆ, ಎಸ್ ಎಫ್ ಈಸ್ ಆನ್ ಟು. ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಇನ್ವರ್ಸ್ ವೈ ಅಂತ. ನೋಡಿ ಈ ಥರ ಕೇಳ್ತಾನೆ. ಎಷ್ಟು ಈಸಿ ಇದೆ ನೋಡಿ, 5 ಮಾರ್ಕ್ಸ್ ಕ್ವಶನು. ಸೊ ಸಿಮಿಲರ್ಲಿ ನೋಡಿ ಫಂಕ್ಷನ್ ಇಲ್ಲಿ ಏನು ಕೊಟ್ಟಿದ್ದಾನೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಇದೆ. ಇಲ್ಲಿ 4x ಪ್ಲಸ್ 3 ಇದೆ. ಇಲ್ಲಿ 9x² ಪ್ಲಸ್ 6x ಮೈನಸ್ 5. ಇಲ್ಲಿ 4x² ಪ್ಲಸ್ 12x ಪ್ಲಸ್ 15 ಅಂತ. ನೋಡಿ ಈ 5 ಕ್ವಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ 5 ಮಾರ್ಕ್ಸ್ ಆರಾಮಾಗಿ ತೆಗಿಬೋದು ನೀವು ಫಸ್ಟ್ ಚಾಪ್ಟರಲ್ಲಿ, ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಅಂತ. ನೆಕ್ಸ್ಟ್ ನೋಡಿ ಮ್ಯಾಟ್ರೈಸಸ್, ಥರ್ಡ್ ಚಾಪ್ಟರಲ್ಲಿ 5 ಮಾರ್ಕ್ಸ್ ಕ್ವಶನ್ನು. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿ, ಇಫ್ ಎ ಈಸ್ ಈಕ್ವಲ್ ಟು 1 0 2 0 2 1 2 0 2 2 0 3 ಪ್ರೂವ್ ದಟ್ a ಕ್ಯೂಬ್ ಮೈನಸ್ 6a² ಪ್ಲಸ್ 7a ಪ್ಲಸ್ 2y ಈಸ್ ಈಕ್ವಲ್ ಟು 0. ಸೊ ಸೆಕೆಂಡ್ ಈ ಕ್ವಶನ್ನು 2 ಸರಿ ರಿಪೀಟ್ ಆಗಿದೆ ನೋಡಿ. ಈ ಕ್ವಶನ್ ರಿಪೀಟೆಡ್ ಕ್ವಶನ್ ಇದು. ಸೊ ಎ ಈಸ್ ಈಕ್ವಲ್ ಟು 0 6 7 ಮೈನಸ್ 6 0 8 7 ಮೈನಸ್ 8 0. b is equal to 0 1 1 1 0 2 1 2 0. c is equal to 2 minus 2 3. So calculate a b a c a into b plus c. Verify that a into b plus c is equal to ab plus ac ಅಂತ. ಅದೇ ಥರ ಮ್ಯಾಟ್ರಿಕ್ಸ್ a 1 minus 4 3 b is equal to minus 1 2 1. Verify that ab dash is equal to b dash a dash ಅಂತ. ನೋಡಿ ಇಲ್ಲೇನು ಕೇಳ್ತಾನೆ, ಏನಿದೆ ಕ್ವಶನ್ ನಮಗೆ, ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾನೆ. ಇಲ್ಲಿ ಎ ಕ್ಯೂಬ್ ಅಂತಂದರೆ ಮ್ಯಾಟ್ರಿಕ್ಸ್ ನೋಡಿ ಫಸ್ಟ್ ಏನು ಮಾಡಬೇಕು ನಾವು, ಎ ಸ್ಕ್ವೇರನ್ನು ಫೈಂಡ್ ಮಾಡಬೇಕು. ಎ ಸ್ಕ್ವೇರ್ ಇನ್ ದ ಸೆನ್ಸ್ ಎ ಇಂಟು ಎ ಅಂತ. ಸೊ ನೋಡಿ ಎ ಇಂಟು ಎ ಅಂತಂದರೆ 1 0 2 0 2 1 2 0 3 ಇಂಟು 1 0 2 0 2 1 2 0 3 ಅಂತ ನೋಡಿ. ಸೊ ಇಲ್ಲಿ ಏನಾಗುತ್ತೆ ನಮಗೆ ಆನ್ಸರ್ ಯಾವ ಥರ ಬರುತ್ತೆ ಅಂದರೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಫಸ್ಟ್ ಎಲಿಮೆಂಟ್ ಆಗಿರುತ್ತೆ. ಅದೇ ಥರ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಸೆಕೆಂಡ್ ಎಲಿಮೆಂಟು. ಆಮೇಲೆ ಥರ್ಡ್ ರೋ ಥರ್ಡ್ ಕಾಲಮ್ ಥರ್ಡ್ ಎಲಿಮೆಂಟ್. ಅದೇ ಥರ ನೋಡಿ ಸೆಕೆಂಡ್ ರೋ ಫಸ್ಟ್ ಕಾಲಮ್, ದೆನ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಸೆಕೆಂಡ್ ರೋ ಥರ್ಡ್ ಕಾಲಮ್, ಥರ್ಡ್ ರೋ ಫಸ್ಟ್ ಕಾಲಮ್ ಥರ್ಡ್ ರೋ ಸೆಕೆಂಡ್ ಕಾಲಮ್ ಥರ್ಡ್ ರೋ ಥರ್ಡ್ ಕಾಲಮ್, ಈ ಥರ ಬರುತ್ತೆ. ಸೊ ಎ ಸ್ಕ್ವೇರ್ ಬಂತಲ್ಲ. ಸೊ ಎ ಸ್ಕ್ವೇರ್ ಆನ್ಸರು ನೋಡಿ. ಅದಕ್ಕೆ ಮತ್ತೆ ಎ ಕ್ಯೂಬ್ ಬೇಕಲ್ಲ ನಮಗೆ. ಎ ಕ್ಯೂಬ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್. ಇದು ಎ ಸ್ಕ್ವೇರ್ ನೋಡಿ ಆನ್ಸರು. ಸೊ ಎ ಸ್ಕ್ವೇರ್ ಇಂಟು ಎ ಮಾಡಿದಾಗ ಬಂದಿರೋ ಆನ್ಸರಿಗೆ ನೋಡಿ ಏನು ಬರುತ್ತೆ ನಮಗೆ, ಎ ಕ್ಯೂಬ್ ಬರುತ್ತೆ. ನೋಡಿ ಒಂದು ಹೇಳ್ತೀನಿ ಇಲ್ಲಿ, 1 ಇಂಟು 1 ಏನಾಗುತ್ತೆ 1 1 ಪ್ಲಸ್ ನೋಡಿ 0 ಇಂಟು 0 0 ಪ್ಲಸ್ 2 ಇಂಟು 2 4. ಸೊ ಇಲ್ಲೇನು ಬಂತು ಫಸ್ಟು ನಮಗೆ 5 ಅಂತ. ಅದೇ ಥರ ಫಸ್ಟ್ ರೋ ಸೆಕೆಂಡ್ ಕಾಲಮ್ 1 ಇಂಟು 0 0 0 ಇಂಟು 2 0 2 ಇಂಟು 0 0. ಸೊ ಏನು ಬರುತ್ತೆ ಸೆಕೆಂಡ್ ಎಲಿಮೆಂಟ್ 0. ಅದೇ ಥರ ಫಸ್ಟ್ ರೋ ಥರ್ಡ್ ಕಾಲಮ್ 1 ಇಂಟು 2 2 0 ಇಂಟು 1 0 2 ಇಂಟು 3 6 6 ಪ್ಲಸ್ 2 8 ನೋಡಿ ಈ ಥರ ಬರುತ್ತೆ. ಸೊ ಅದೇ ಥರ ಎ ಕ್ಯೂಬ್ ಆಯ್ತಲ್ಲ. ಆಮೇಲೆ ಎ ಸ್ಕ್ವೇರ್ 6 ಎ ಸ್ಕ್ವೇರ್ ಇದೆ. ಎ ಸ್ಕ್ವೇರ್ ಆನ್ಸರ್ ಬಂದಿರ್ತಲ್ಲ, ಇದಕ್ಕೆ 6 ಈಚ್ ಎಲಿಮೆಂಟ್ 6 ಮಲ್ಟಿಪ್ಲೈ ಮಾಡಬೇಕು. ಆವಾಗ ನಮಗೇನು ಬರುತ್ತೆ 6 ಎ ಸ್ಕ್ವೇರ್. 6 ಇಂಟು ಬಂದಿರೋ ಆನ್ಸರ್ ಎ ಸ್ಕ್ವೇರ್. ಅದಾದಮೇಲೆ 7 ಇಂಟು ಡೈರೆಕ್ಟ್ ಎ ಮಲ್ಟಿಪ್ಲೈ ಮಾಡಿಬಿಟ್ಟು ನೋಡಿ ಇಲ್ಲಿ ಸಬ್ಸ್ಟ್ರಾಕ್ಷನ್ ಅಡಿಷನ್ ಏನು ಬರುತ್ತೆ ನೋಡಿ, ಎ ಕ್ಯೂಬು ಮೈನಸ್ 6 ಎ ಸ್ಕ್ವೇರು ಪ್ಲಸ್ 7a ಪ್ಲಸ್ 2i ಈಸ್ ಈಕ್ವಲ್ ಟು 0. ಸೊ ಏನು ಕೇಳಿದ್ದಾನೆ, ಪ್ರೂವ್ ದಟ್. ಸೊ ಇಲ್ಲಿ ವ್ಯಾಲ್ಯೂ ಆಗಿಬಿಟ್ರೆ ನಮ್ಗೆ ಏನು ಬರುತ್ತೆ ಆನ್ಸರು, ದಿಸ್ ಈಸ್ ಈಕ್ವಲ್ ಟು 0 ನೋಡಿ. ಅದೇ ಥರ ಇಲ್ಲಿ
ಮ್ಯಾಟ್ರಿಕ್ಸ್ ಎ ಬಿ ಸಿ ಕೊಟ್ಟಿದ್ದಾನೆ. ಸೊ ಎ ಬಿ ಅಂದರೆ ಮಲ್ಟಿಪ್ಲಿಕೇಶನ್ ಯಾವಾಗಲೂ ರೋ ಟು ಕಾಲಮ್ ಈ ಥರ ಮಾಡ್ತೀವಿ. ಮತ್ತು ಇಲ್ಲಿ ನೋಡಿ ಎ ಬಿ ಫೈನ್ ಮಾಡಬೇಕು, ಎ ಸಿ ಮತ್ತು ಎ ಇಂಟು ಬಿ ಪ್ಲಸ್ ಸಿ, ಅದಾದಮೇಲೆ ಎ ಇಂಟು ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಎ ಸಿ. ಇಲ್ಲೇನು ಫೈನ್ ಮಾಡಿರ್ತೀವಲ್ಲ ಇದನ್ನೇ ನಾವಿಲ್ಲಿ ಎಡಿಷನಲ್ಲಿ ತೊಗೊಂಡಾಗ ಮಲ್ಟಿಪ್ಲಿಕೇಶನ್ ತೊಗೊಂಡಾಗ ನೋಡಿ ಇಲ್ಲಿ ಆಲ್ರೆಡಿ ಇಲ್ಲಿದೆ ಎ ಇಂಟು ಬಿ ಪ್ಲಸ್ ಸಿ. ಸೊ ಈಕ್ವಲ್ ಮಾಡಿದಾಗ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಅದೇ ಥರ ನೋಡಿ ವೆರಿಫೈ, ಇಲ್ಲಿ ಎ ಬಿ ಕೊಟ್ಟಿದ್ದಾನೆ. ಸೊ ಸೇಮ್ ಮಲ್ಟಿಪ್ಲಿಕೇಶನ್ ನೋಡಿ, ಫಸ್ಟ್ ಇಲ್ಲಿ ಕಾಲಮ್ ಇದೆ, ರೋ ಇದೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಈ ಥರ ಮಲ್ಟಿಪ್ಲಿಕೇಶನ್. ಇಲ್ಲಿ ಎ ಬಿ ಫಸ್ಟ್ ಫೈನ್ ಮಾಡಿಬಿಟ್ಟು ಅದಕ್ಕೆ ಕಾಂಪ್ಲಿಮೆಂಟ್ ಅಂದರೆ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಯೂಸ್ ಮಾಡ್ಬೋದು. ಸೊ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಮಾಡಿಬಿಟ್ಟು ಇಲ್ಲಿ ಬಿ ಟ್ರಾನ್ಸ್ಪೋಸ್ ಸಪ್ರೇಟು ಎ ಟ್ರಾನ್ಸ್ಪೋಸ್ ಸಪ್ರೇಟ್ ಮಾಡಿಬಿಟ್ಟು ಮಲ್ಟಿಪ್ಲೈ ಮಾಡಿದಾಗ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ನೋಡಿ ಈ ಥರ ಕೇಳ್ತಾನೆ. ಸೊ ಯಾವುದಾದ್ರೂ ಒಂದು ಕ್ವಶನ್ ಇಲ್ಲಿ ರಿಪೀಟ್ ಬರೋ ಚಾನ್ಸಸ್ ಇದೆ ಮ್ಯಾಟ್ರೈಸಿಸಲ್ಲಿ 5 ಮಾರ್ಕ್ಸಿಗೆ. ನೆಕ್ಸ್ಟ್ ನೋಡಿ ಡಿಟರ್ಮಿನೆಂಟ್ ಚಾಪ್ಟ್ರಲ್ಲಿ 5 ಮಾರ್ಕ್ಸ್ ಕ್ವಶನ್ ಯಾವ್ದು ಕೇಳ್ತಾನೆ ಅಂದರೆ ಸಾಲ್ವ್ ದ ಸಿಸ್ಟಮ್ ಆಫ್ ಈಕ್ವೇಷನ್ ಅಂತ. ನೋಡಿ 3 ಈಕ್ವೇಷನ್ಸ್ ಕೊಡ್ತಾನೆ. ಇಲ್ಲೇನು ಮಾಡಿದ್ದಾನೆ ನೋಡಿ, ಈಕ್ವೇಷನಲ್ಲಿ ಇರುವಂಥ ವ್ಯಾಲ್ಯೂಸ್ ಇಲ್ಲಿ ಕೊಟ್ಬಿಟ್ಟಿದ್ದಾನೆ. ನೋಡಿ 1 ಕೋಎಫಿಷಿಯಂಟ್ ಆಫ್ ಎಕ್ಸ್ 1 ಇದೆ, -1 2, ಅದೇ ಥರ 2 -3 ನೋಡಿ ಎಕ್ಸ್ ವ್ಯಾಲ್ಯೂ ಇಲ್ಲ ಅಂತಂದರೆ 0 ಬರುತ್ತೆ. ಅದೇ ಥರ ನೋಡಿ ಇಲ್ಲಿ 3 -2 4 ಅಂತ. ಸೊ ನೋಡಿ ಈ ಥರ ಕೊಟ್ಟಾಗ ಇಲ್ಲಿ ನೋಡಿ ಅವನು ಆಲ್ರೆಡಿ ಕೊಟ್ಟಿದ್ದಾನೆ ಇಲ್ಲಿ ಪ್ರಾಡಕ್ಟನ್ನು ಯೂಸ್ ಮಾಡಿಬಿಟ್ಟು ಸಿಸ್ಟಮ್ ಆಫ್ ದ ಈಕ್ವೇಷನನ್ನು ಫೈನ್ ಮಾಡಬೇಕು. ಸಿಸ್ಟಮ್ ಆಫ್ ಈಕ್ವೇಷನ್ ಅಂತಂದರೆ ಏನು ಬರುತ್ತೆ ನಮಗೆ ನೋಡಿ, ಎ ಎಕ್ಸ್ ಈಸ್ ಈಕ್ವಲ್ ಟು ಬಿ ಅಂತ ಇರುತ್ತೆ. ಸೊ ಇಲ್ಲಿ ಎಕ್ಸ್ ಏನಾಗುತ್ತೆ ನಮಗೆ ಬಿ ಇಂಟು ಎ ಇನ್ವರ್ಸ್ ಅಂತ. ನೋಡಿ ಎಲ್ಲ ಈಕ್ವೇಷನ್ಸನ್ನು ನೋಡಿ 2x + y + z is equal to 1x - 2y - z is equal to 3/2, 3y - 5z is equal to 9. Next 2x + y - z is equal to 1x + y is equal to z, and 2x + 3y + z is equal to 11. Then 2x - 3y + 5z is equal to 11. 3x + 2y - 4z is equal to -5. x + y - 2z is equal to -3. ನೋಡಿ ಈ ಥರ ಈಕ್ವೇಷನ್ಸನ್ನೇ ಕೊಟ್ಟಿದ್ದಾರೆ. ನಂಬರ್ ಮಾತ್ರ ಚೇಂಜ್ ಆಗುತ್ತೆ, ಬಟ್ ಪ್ರೊಸೀಜರ್ ಏನು ಚೇಂಜ್ ಆಗೋದಿಲ್ಲ. ಇಲ್ಲೇನು ಮಾಡಬೇಕು, ಫಸ್ಟು ಮ್ಯಾಟ್ರಿಕ್ಸ್ ಎಯನ್ನು ತೊಗೊಂಬಿಟ್ಟು ನೋಡಿ ಇಲ್ಲಿದೆಲ್ಲ ಮ್ಯಾಟ್ರಿಕ್ಸ್ ಎನ ಯೂಸ್ ಮಾಡಿಬಿಟ್ಟು ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ ಫೈನ್ ಮಾಡಬೇಕು. ಫಸ್ಟ್ ಇದು ಚೆಕ್ ಮಾಡಬೇಕು. ಇದು ನಾಟ್ ಈಕ್ವಲ್ ಟು 0 ಆಗಿದ್ದರೆ ಮಾತ್ರ ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. ಇನ್ ಕೇಸ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 0 ಆಗಿಬಿಟ್ರೆ ಅದು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ನೆಕ್ಸ್ಟು ನಾವು ಪ್ರೊಸೀಡ್ ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನು ಕೂಡ ನಾವು ಚೆಕ್ ಮಾಡಬೇಕು. ಮ್ಯಾಟ್ರಿಕ್ಸ್ ಎ ಫೈಂಡ್ ಆದಮೇಲೆ ನಾವೇನು ಮಾಡಬೇಕು, ಕೋಫ್ಯಾಕ್ಟರ್ಸನ್ನು ಫೈಂಡ್ ಮಾಡ್ಕೋಬೇಕು. ಕೋಫ್ಯಾಕ್ಟರ್ಸ್ ಆಫ್ ಈಚ್ ಎಲಿಮೆಂಟ್, finding cofactors of each element. ಸೊ ಪ್ರತಿ ಎಲಿಮೆಂಟ್ ಅದನ್ನು ಕೋಫ್ಯಾಕ್ಟರನ್ನು ಫೈಂಡ್ ಮಾಡ್ಕೋಬೇಕು. ಸೊ ಅವಾಗ ಅದಾದಮೇಲೆ ನಾವು ಎಡ್ಜಾಯಿಂಟ್ ಆಫ್ ಎ ಬರೀತೀವಿ. ಎಡ್ಜಾಯಿಂಟ್ ಆಫ್ ಎ ಏನಾಗಿರುತ್ತೆ ನಮಗೆ ನೋಡಿ, ಕೋಫ್ಯಾಕ್ಟರ್ಸ್ ಬರುತ್ತಲ್ಲ ಅದರದ್ದು ಟ್ರಾನ್ಸ್ಪೋಸ್ ಯಾವ ಥರ ಅಂತಂದರೆ ನೋಡಿ ಇಲ್ಲಿ A11 ನಮಗೆ A11 A12 ಈ ಥರ ಬರುತ್ತಲ್ಲ. ಸೊ A12 A13 ಈ ಥರ, ಆಮೇಲೆ A21 A22 A23, ಆಮೇಲೆ A31 A32 A33 ಟ್ರಾನ್ಸ್ಪೋಸ್ ಮಾಡಬೇಕು ಮ್ಯಾಟ್ರಿಕ್ಸ್. ನೋಡಿ ಕೋಫ್ಯಾಕ್ಟರ್ಸನ್ನು ಫೈಂಡ್ ಮಾಡೋದು ಹೆಂಗೆ ಅಂತಂದರೆ ಒಂದು ನಿಮಿಷ ಅಲ್ಲಿ ಹೇಳ್ತೀನಿ ರೀ. ನೋಡಿ ಕೋಫ್ಯಾಕ್ಟರ್ಸ್ ಅಂತಂದರೆ ಇವಾಗ ಯಾವುದಾದ್ರೂ ಇಲ್ಲಿ ಎಲಿಮೆಂಟ್ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲಿದೆ ನೋಡಿ 1 ಇದೆಯಲ್ಲ, 1ದು ನಾನು ಕೋಫ್ಯಾಕ್ಟರ್ ಫೈಂಡ್ ಮಾಡಬೇಕು ಅಂತಂದರೆ ಏನಾಗುತ್ತೆ, -1 + i + j ಆಗಿರುತ್ತೆ. ಸೊ ಫಸ್ಟ್ ಎಲಿಮೆಂಟ್ ಅಫ್ಕೋರ್ಸ್ 1 ಇರುತ್ತೆ. ಸೊ ಇವಾಗ ನೋಡಿ ಇಂಟು ಏನಾಗಿರುತ್ತೆ 2 - 3 - 2 4 ಅಂತ. ಸೊ -2 i 1 + 1 ಬಿಕಾಸ್ ಫಸ್ಟ್ ಎಲಿಮೆಂಟ್ ಅಫ್ಕೋರ್ಸ್ 1 1 1 2 ಇರುತ್ತಲ್ಲ, ಇಂಟು 2 4 8 -2 3 6. ಸೊ 1 to the -1 ಅಂತಂದರೆ ಈವನ್ ನಂಬರ್ ಇದ್ದಾಗ ಪ್ಲಸ್ ಬರುತ್ತೆ. 8 - 6 ಅಂತಂದರೆ 2. ಸೊ ಫಸ್ಟ್ ಎಲಿಮೆಂಟದ ಕೋಫ್ಯಾಕ್ಟರ್ ಏನು ಬಂತು ನಮಗೆ 2 ಅಂತ. ಈ ಥರ ಫೈಂಡ್ ಮಾಡ್ಕೊತೀವಿ. ಸೊ ಎಡ್ಜಾಯಿಂಟ್ ಆಫ್ ಎ ಬಂದ ಮೇಲೆ ಎ ಇನ್ವರ್ಸನ್ನು ಫೈಂಡ್ ಮಾಡಬೇಕು. ಸೊ ಎ ಇನ್ವರ್ಸ್ ಏನಿದೆ 1 / ಡಿಟರ್ಮಿನೆಂಟ್ ಆಫ್ ಎ ಇಂಟು ಎಡ್ಜಾಯಿಂಟ್ ಆಫ್ ಎ ಅಂತ. ಸೊ ಎ ಇನ್ವರ್ಸ್ ಕೂಡ ಫೈಂಡ್ ಮಾಡಾದ್ಮೇಲೆ ಎಡ್ಜಾಯಿಂಟ್ ಎ ಮಾಡಿದ್ವಲ್ಲ, ಸೊ ಇವಾಗ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಎ ಇನ್ವರ್ಸ್ ಇಂಟು ಬಿ ಅಂತ. ಸೊ ಇವಾಗ ಎಕ್ಸ್ ವ್ಯಾಲ್ಯೂಸ್ ಬರುತ್ತೆ ನಮಗೆ, ಯಾವುದಾದ್ರೂ ವ್ಯಾಲ್ಯೂಸ್ ಬಂದುಬಿಡುತ್ತೆ ಈ ಥರ ನೋಡಿ. ಸಾಲ್ವ್ ಸಿಸ್ಟಮ್ ಆಫ್ ಮ್ಯಾಟ್ರಿಕ್ಸ್ ಅಂತಂದರೆ ಇಲ್ಲೇನು ಕೊಟ್ಟಿರ್ತಾನಲ್ಲ ಈಕ್ವೇಷನ್ಸು. ಸೊ ಫಸ್ಟು ಮ್ಯಾಟ್ರಿಕ್ಸ್ ಎಯನ್ನು ಕಾಪಿ ಮಾಡಬೇಕು, ಅದನ್ನು ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಮಾಡಬೇಕು. ಇದು ಈಸ್ ಈಕ್ವಲ್ ಟು 0 ಇದೆಯಾ ಇಲ್ವಾ.
ಇನ್ ಕೇಸ್ ಈಕ್ವಲ್ ಟು 0 ಇದ್ದರೆ ನೆಕ್ಸ್ಟ್ ಪ್ರೊಸೀಡ್ ಮಾಡೋಂಗಿಲ್ಲ. ಸೊ ಇಲ್ಲಿ ನಾಟ್ ಈಕ್ವಲ್ ಟು 0 ಅದರ್ ದೆನ್ 0 ಬಂದರೆ ನೆಕ್ಸ್ಟ್ ಪ್ರೊಸೀಡ್ ಮಾಡ್ಬೋದು. ಫೈಂಡಿಂಗ್ ಕೋಫ್ಯಾಕ್ಟರ್ಸ್ ಆಫ್ ಈಚ್ ಎಲಿಮೆಂಟ್. ಸೊ ಅದನ್ನು ಟ್ರಾನ್ಸ್ಪೋಸ್ ಮಾಡಬೇಕು ನೋಡಿ. ಈ ಥರ A11 A12 A13 ಯೂಶ್ವಲಿ ನಾವು A11 A21 ಈ ಥರ ಫಸ್ಟ್ ಕಾಲಮ್ ಈ ಥರ ತೊಗೊತೀವಿ. ಸೊ ಇಲ್ಲಿ ಟ್ರಾನ್ಸ್ಪೋಸ್ ಆಗುತ್ತೆ. ಆಮೇಲೆ A ಇನ್ವರ್ಸ್ ಅಂದರೆ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ A ಫೈಂಡ್ ಮಾಡಿರ್ತೀವಲ್ಲ ಅದು ವ್ಯಾಲ್ಯೂ ಮತ್ತು ಅಡ್ಜೆಂಟ್ ಆಫ್ A. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ A ಇನ್ವರ್ಸ್ ಇಂಟು B ಅಂತ. ಸೊ ಎಕ್ಸ್ ವ್ಯಾಲ್ಯೂ ಇಲ್ಲಿ ನೋಡಿ 2 ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಬರುತ್ತೆ ನೋಡಿ. ಇಲ್ಲಿದೆ ಇದರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ರಿಪೀಟ್ ಆಗ್ಬೋದು ನೋಡಿ. ಫಸ್ಟ್ ಕ್ವಶನ್ ಇಲ್ಲೇನಿದೆ, ಸೆಕೆಂಡ್ ಕ್ವಶನ್ಗೆ 2x + y + z = 1 ಸೇಮ್ ಪ್ರೊಸೀಜರ್ ನೋಡಿ. ಇಕ್ವೇಷನ್ ಮಾತ್ರ ಚೇಂಜ್ ಇದೆ, ಪ್ರೊಸೀಜರ್ ಸೇಮ್ ಇದೆ. ಈ 4 ಕ್ವಶನ್ಸ್ ಇದೆಯಲ್ಲ ಯಾವುದಾದ್ರೂ ಒಂದು ಕ್ವಶನು ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ. ಇದನ್ನು ಕಾಪಿ ಮಾಡ್ಕೊಳ್ಳಿ. ಕ್ವಶನ್ಸ್ 5 ಮಾರ್ಕ್ಸ್ ನೀವು ಆರಾಮಾಗಿ ಈಸಿಯಾಗಿ ತೆಗಿಬೋದು ಇದರಲ್ಲಿ ಡಿಟರ್ಮಿನೆಂಟ್ಸ್. ನೆಕ್ಸ್ಟ್ ನೋಡಿ ಇಂಟಿಗ್ರಲ್ ಚಾಪ್ಟ್ರಲ್ಲಿ ಈ ಥರ ಕೇಳ್ತೇನೆ ಕ್ವಶನ್. ಫೈಂಡ್ ದ ಇಂಟಿಗ್ರಲ್. ಇಲ್ಲ 5 ಮಾರ್ಕ್ಸ್ ಕ್ವಶನ್ಸೇ ನಾನು ಹೇಳ್ತೀನಿ. ಚಾಪ್ಟರ್ ಬೇರೆ ಬೇರೆ ಬಟ್ ಕ್ವಶನ್ಸ್ 5 ಮಾರ್ಕ್ಸೇ. ಫೈಂಡ್ ದ ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ √x² + a² ವಿತ್ ರೆಸ್ಪೆಕ್ಟ್ ಟು x ಆ್ಯಂಡ್ ಹೆನ್ಸ್ ಇವ್ಯಾಲ್ಯುಯೇಟ್ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ √x² + 121 ಇಂಟು dx ಅಂತ ಇದೆ. ಸೊ ನೆಕ್ಸ್ಟು ಇಂಟಿಗ್ರೇಷನ್ ಈ ಥರನೂ ಕೇಳ್ಬೋದು. ಸೊ ಇಲ್ಲಿ ನೋಡಿ ಇದು ಇಂಟಿಗ್ರೇಷನ್ ಇದೆಯಲ್ಲ, ಇಲ್ಲಿ ಇದನ್ನು ಫಸ್ಟು ಇಂಟಿಗ್ರೇಟ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀವಿ ಅಥವಾ ಟೇಕ್ ಅಂತಲೂ ಹೇಳ್ಬೋದು. ಟೇಕ್ ಎಕ್ಸ್ ವ್ಯಾಲ್ಯೂವನ್ನು ಪುಟ್ ಮಾಡಿಬಿಟ್ಟು ನಾವು ಸಿಂಪ್ಲಿಫೈ ಮಾಡ್ಕೊತೀವಿ. ಎಕ್ಸ್ ಈಸ್ ಈಕ್ವಲ್ ಟು A ಇಂಟು ಟ್ಯಾನ್ ಥೀಟಾ ನೋಡಿ. ನಾನು ಏನಕ್ಕೆ A ಇಂಟು ಟ್ಯಾನ್ ಥೀಟಾ ತೊಗೊಂಡೆ ಇಲ್ಲಿ. ಎ ಏನಕ್ಕಂದರೆ ಇಲ್ಲಿ ಆಲ್ರೆಡಿ A ಇದೆಯಲ್ಲ, ಸೊ ಅದಕ್ಕೆ ನಮಗೆ A ಬೇಕು. ಎಕ್ಸ್ ವ್ಯಾಲ್ಯೂ ಏನಕ್ಕೆ ಟ್ಯಾನ್ ತೊಗೊಂಡ್ರೆ 1 + tan² ಥೀಟಾ ಈಸ್ ಅ sec² ಇದೆ ನಮಗೆ, ಅದಕ್ಕೋಸ್ಕರ ನೋಡಿ. ಇಲ್ಲಿ ತೊಗೊಂಡಾಗ 1 ಡಿವೈಡೆಡ್ ಬೈ √, ಎಕ್ಸ್ ಪ್ಲೇಸಲ್ಲಿ x² ಆ್ಯಸ್ ಇಟ್ ಈಸ್, ಸಾರಿ ಎಕ್ಸ್ ಅಂದರೆ A ಇಂಟು ಟ್ಯಾನ್ ಥೀಟಾ ಇದೆಯಲ್ಲ, ಸೊ A² ಇಂಟು ಟ್ಯಾನ್ ಥೀಟಾ ಪ್ಲಸ್ A² ಆ್ಯಸ್ ಇಟ್ ಈಸ್ ನೋಡಿ. ಇದನ್ನು ನಾವು ಡಿಫ್ರೆನ್ಷಿಯೇಷನ್ ಮಾಡ್ತೀವಿ. ಡಿಫ್ರೆನ್ಷಿಯೇಷನ್ ಮಾಡಿದಾಗ dx ಈಸ್ ಈಕ್ವಲ್ ಟು A ಇಂಟು sec² ಥೀಟಾ ಇಂಟು d ಥೀಟಾ ಬರುತ್ತೆ ನೋಡಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು A ಟ್ಯಾನ್ ಥೀಟಾ ತಗೊಂಡಾಗ ನೋಡಿ ಏನು ಬರುತ್ತೆ ಇವಾಗ, ಇಂಟು dx ಅಂದರೆ A ಇಂಟು sec² ಥೀಟಾ ಇಂಟು d ಥೀಟಾ. ಸೊ ಇಲ್ಲಿ A² ನೋಡಿ ಕಾಮನ್ ತೊಗೊಂಡ್ರೆ ಹೊರಗಡೆ ಬಂದುಬಿಟ್ರೆ 1/a ಆಯಿತು. ಇಂಟಿಗ್ರೇಷನ್ ಯೂಸ್ ಮಾಡ್ಕೊಳ್ಳೋಣ. 1 ಡಿವೈಡೆಡ್ ಬೈ √ ನೋಡಿ tan² ಅಲ್ಲ, tan² ಥೀಟಾ ಪ್ಲಸ್ 1 ಇಂಟು A sec² ಥೀಟಾ ಇಂಟು d ಥೀಟಾ. ಸೊ ಇಲ್ಲಿ ನೋಡಿ sec² ಅಲ್ಲ, A ಕ್ಯಾನ್ಸಲ್ ಆಯಿತು ನೋಡಿ. ಇಲ್ಲಿರೋ A ಮತ್ತು ಇಲ್ಲಿರೋ A ಕ್ಯಾನ್ಸಲ್ ಆಯಿತು. ಏನು ಬಂತು ಇವಾಗ ನಮಗೆ, ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ sec² ಥೀಟಾ ಇಂಟು d ಥೀಟಾ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ 1 + tan² ಥೀಟಾ ಈಸ್ ಅ sec² ಥೀಟಾ. ಸೊ sec² ಥೀಟಾ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇಂಟಿಗ್ರೇಷನ್ sec² ಥೀಟಾ ಇಂಟು d ಥೀಟಾ ಡಿವೈಡೆಡ್ ಬೈ sec ಥೀಟಾ. ಸೊ 1 sec ಥೀಟಾ 1 sec ಥೀಟಾ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲೇನು ಬರುತ್ತೆ ನಮಗೆ, ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ sec ಥೀಟಾ ಇಂಟು d ಥೀಟಾ. ಸೊ ಇದನ್ನು ಇಂಟಿಗ್ರೇಷನ್ ಮಾಡಿದಾಗ sec ಥೀಟಾನ ಇಂಟಿಗ್ರೇಷನ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ಲಾಗ್ mod sec ಥೀಟಾ ಪ್ಲಸ್ tan ಥೀಟಾ ಪ್ಲಸ್. ಸೊ ಇಲ್ಲಿ ನೋಡಿ ಲಾಗ್ sec ಥೀಟಾ ಪ್ಲಸ್ tan ಥೀಟಾ. sec ಥೀಟಾ ಅಂತಂದರೆ ಇಲ್ಲಿ ನೋಡಿ ಇಲ್ಲೇನೆ ಸಪ್ರೇಟ್ ಮಾಡಬೇಕು. ಇಲ್ಲಿ ನಾವು ಇಲ್ಲಿ ನೋಡಿ ಥೀಟಾನ ಸಪ್ರೇಟ್ ಮಾಡಿಕೊಂಡ್ರೆ ಏನು ಬರುತ್ತೆ, ಥೀಟಾ ಈಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ A/x ಅಂತ ಬರುತ್ತೆ. ಅದೇ tan ಥೀಟಾ ಅಂತ ತೊಗೊಂಡಾಗ ಏನಾಗುತ್ತೆ ನಮಗೆ, ಇಲ್ಲೇ ನೋಡಿ tan ಥೀಟಾ ಅಂತ ತೊಗೊಂಡಾಗ A/x ಅಂತ. ಸೊ ನೋಡಿ ಇಲ್ಲೇನಾಗುತ್ತೆ ಹಂಗಿದ್ರೆ ನಮಗೆ sec ಥೀಟಾ ಅಂತಂದ್ರೆ tan ಥೀಟಾ ಅಂದರೆ A/x ಆಗುತ್ತೆ. sec ಥೀಟಾ ಅಂದರೆ √1 ಪ್ಲಸ್ tan² ಥೀಟಾ. ಸೊ ಏನು ಬರುತ್ತೆ, ಲಾಗ್ mod √ax² ಪ್ಲಸ್ x² ಡಿವೈಡೆಡ್ ಬೈ a ಪ್ಲಸ್ x/a ಪ್ಲಸ್ c. ಸೊ ಇಲ್ಲೇನಾಗುತ್ತೆ ಲಾಗ್ mod x ಪ್ಲಸ್ √a² ಪ್ಲಸ್
ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಅಂತ. ಸೊ ಇದೇ ಬೇಸ್ ಮೇಲೆ ನಾವೇನು ಮಾಡ್ತೀವಿ ಇಲ್ಲಿ ನೋಡಿ ಇವ್ಯಾಲ್ಯೂಯೇಟ್. ಇದನ್ನು ಫಸ್ಟು ಇಂಟಿಗ್ರಲ್ ಫೈನ್ ಮಾಡಿಬಿಟ್ಟು ಇವ್ಯಾಲ್ಯೂಯೇಟ್ ಅಂದರೆ ಏನಿದೆ ನಮಗೆ ಇಲ್ಲಿ ಇಂಟಿಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 121 ಅಂದರೆ 11 ಸ್ಕ್ವೇರ್ ಇದೆ. ಸೊ ಇಲ್ಲಿ ಏನು ಬರುತ್ತೆ ನಮಗೆ ಲಾಗ್ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಎಕ್ಸ್ ಪ್ಲಸ್ ರೂಟ್ ಎ ಸ್ಕ್ವೇರ್ ಅಂತಂದರೆ 11 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಅಂತ. ನೋಡಿ ಇದು ಈಸಿ ಇದೆ. ಇದು ಬಂದುಬಿಟ್ರೆ ಇಂಟಿಗ್ರಲಲ್ಲಿ ಫೈನ್ ಮಾಡಿದ್ರೆ ಸೊ ಕೊಟ್ಟಿರೋ ಕ್ವಶನನ್ನು ಏನಿದೆ ನೋಡಿ ಎಕ್ಸ್ ಪ್ಲೇಸಲ್ಲಿ ಏನಿದೆ ಎ ಪ್ಲೇಸಲ್ಲಿ ಏನಿದೆ ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ವ್ಯಾಲ್ಯೂ ಪುಟ್ ಮಾಡಿದ್ರೆ ಆನ್ಸರ್ ಬಂದುಬಿಡುತ್ತೆ. ನೋಡಿ ಈ ಥರ ಕೇಳ್ತಾನೆ ಇಂಟಿಗ್ರಲ್ಲಿ ಫೈನ್ ಇಂಟಿಗ್ರಲ್ ಅದರ ಜೊತೆಗೆ ಒಂದು ಕ್ವಶನ್ನು. ಸೊ ಅದೇ ಥರ ಸಿಮಿಲರ್ಲಿ ನೋಡಿ ಫೈನ್ ದ ಇಂಟಿಗ್ರಲ್ 1 ಡಿವೈಡೆಡ್ ಬೈ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಇವ್ಯಾಲ್ಯೂಟ್. ನೋಡಿ ಇದು ಬಂದರೆ ನಿಮಗೆ ಆರಾಮಾಗಿದ್ದು ಡೈರೆಕ್ಟಾಗಿ ಎ ಪ್ಲೇಸಲ್ಲಿ ನೋಡಿ 7 ಬರುತ್ತೆ, ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಅಂತ. ಅದೇ ಥರ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ನೋಡಿ ಮತ್ತು ಇದೇ ಥರ ಯಾವ್ದು ಕೇಳ್ತಾನೆ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಯಿತಾ. ಓಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ನೋಡಿ ಇದೇ ಥರ ಸೇಮ್ ಕ್ವಶನ್ನೇ ಯಾವುದು ಕೇಳ್ಬೋದು ಇನ್ನೊಂದು 1 ಡಿವೈಡೆಡ್ ಬೈ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಇದು ಒಂದನ್ನು ಕೇಳ್ಬೋದು. ನೋಡಿ 6th ಒನ್ ಮತ್ತು ಯಾವುದು ಕೇಳ್ಬೋದು ಅಂತಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಗಿದೆ ಅದು ಇದೆ. ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗಿದೆಯಾ ನೋಡೋಣ, ಇಲ್ಲ. ಸೊ 1 ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕೇಳ್ಬೋದು. ನೆಕ್ಸ್ಟ್ 7th ಒನ್ನು 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಕೇಳ್ಬೋದು. ನೋಡಿ 8th ಇನ್ನೊಂದಿದೆ ಯಾವುದು ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. 9th ಒನ್ನು ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದನ್ನು ಕೇಳ್ಬೋದು. ಇನ್ನೊಂದು ನೋಡಿ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ನೋಡಿ ಎಲ್ಲನೂ ಎಕ್ಸ್ ವ್ಯಾಲ್ಯೂ ಪುಟ್ ಮಾಡಿಬಿಟ್ಟೆ ನಾವು ಸಿಂಪ್ಲಿಫೈ ಮಾಡ್ತೀವಿ. ನೋಡಿ ಇದರಲ್ಲಿ 10 ಇದೆಯಲ್ಲ, ಸೊ ಯಾವುದಾದ್ರೂ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ 5 ಮಾರ್ಕ್ಸಿಗೆ. ನೋಡಿ ಎಕ್ಸ್ ವ್ಯಾಲ್ಯೂ ಪುಟ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿಬಿಟ್ಟು ಆನ್ಸರ್ ಏನು ಬರುತ್ತಲ್ಲ ಸೊ ಅದರಲ್ಲಿ ಡೈರೆಕ್ಟಾಗಿ ಎ ಪ್ಲೇಸಲ್ಲಿ ವ್ಯಾಲ್ಯೂ ಹಾಕ್ಬಿಟ್ರೆ ನಾವು ಸಿಂಪ್ಲಿಫೈ ಮಾಡ್ಬೋದು ಇವ್ಯಾಲ್ಯೂಯೇಟ್ ಕ್ವಶನ್ ಅಂತಂದರೆ. ಸೊ ಈ 10 ಕ್ವಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ 5 ಮಾರ್ಕ್ಸ್ ತೆಗಿಬೋದು ನೋಡಿ ಇಂಟಿಗ್ರಲ್. ನೆಕ್ಸ್ಟ್ ನೋಡಿ ಡಿಫರೆನ್ಷಿಯಲ್ ಇಕ್ವೇಷನ್. ಸೊ ಡಿಫರೆನ್ಷಿಯಲ್ ಇಕ್ವೇಷನಲ್ಲಿ ಕೂಡ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಸೊ ಯಾವ ಥರ ಇರುತ್ತೆ ಸಾಲ್ವ್ ದ ಡಿಫರೆನ್ಷಿಯಲ್ ಇಕ್ವೇಷನ್ dy by dx plus y into sec x is equal to tan x. So solve the differential equation y into dx minus x plus 2y square into dy. ನೋಡಿ ಈ ಥರ ಕೇಳ್ತಾನೆ. ಸೊ ಇಲ್ಲಿ ಜನರಲ್ ಸೊಲ್ಯೂಷನ್ ಅಂತಲೂ ಕೇಳ್ಬೋದು ಅಥವಾ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಕೇಳ್ಬೋದು ಅಥವಾ ಡೈರೆಕ್ಟಾಗಿ ಬರೀ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ. ಸೊ ನಮಗೆ ಇಲ್ಲಿ ಯಾವ ಫಾರ್ಮಲ್ಲಿ ಇರುತ್ತೆ ಒಂದು dy by dx ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಇರುತ್ತೆ. ಇಲ್ಲ ಅಂತಂದರೆ ಇನ್ನೊಂದು ಡಿ ಎಕ್ಸ್ ಬೈ ಡಿ ವೈ ಕೂಡ ಇರುತ್ತೆ. ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ ಪಿ ಒನ್ ಎಕ್ಸ್ ಈಸ್ ಈಕ್ವಲ್ ಟು ಕ್ಯೂ ಒನ್ ಅಂತ. ಸೊ 2 ಫಾರ್ಮಲ್ಲಿ ಇರುತ್ತೆ. ಇವಾಗ ನಾವು ಏನು ಮಾಡಬೇಕು ಫಸ್ಟು ಪಿ ವ್ಯಾಲ್ಯೂ ಏನಂತ ತಗೋಬೇಕು ಕೊಎಫಿಷಿಯೆಂಟ್ ಆಫ್ ವೈ. ಅದೇ ಥರ ಕ್ಯೂ ಕಾನ್ಸ್ಟೆಂಟ್ ಈ ಕಡೆ ಸೈಡ್ ಇರುತ್ತಲ್ಲ ಏನಂತ ತೊಗೊಂಡ್ಬಿಟ್ಟು ನೋಡಿ ಫಸ್ಟು ಇಂಟಿಗ್ರಲ್ ಫ್ಯಾಕ್ಟರನ್ನು ಫೈಂಡ್ ಮಾಡಬೇಕು. ಇಂಟಿಗ್ರಲ್ ಫ್ಯಾಕ್ಟರ್ ಏನಿದೆ ಇ ಟು ದಿ ಪವರ್ ಇಂಟಿಗ್ರೇಷನ್ ಪಿ ಇಂಟು ಇಲ್ಲಿ ಬಂದಾಗ ಏನಾಗುತ್ತೆ ಡಿ ಎಕ್ಸ್ ಇರುತ್ತೆ. ಅದೇ ಥರ ಡಿ ಎಕ್ಸ್ ಬೈ ಡಿ ವೈ ಇದ್ದಾಗ ಇಂಟಿಗ್ರಲ್ ಫ್ಯಾಕ್ಟರ್ ಏನಾಗುತ್ತೆ ಇ ಟು ದಿ ಪವರ್ ಇಂಟಿಗ್ರೇಷನ್ ಪಿ ಒನ್ ಇಂಟು ಡಿ ವೈ ಆಗುತ್ತೆ. ಸೊ ಇಂಟಿಗ್ರಲ್ ಫ್ಯಾಕ್ಟರ್ ಫೈಂಡ್ ಆದಮೇಲೆ ದೇರ್ ಫೋರ್ ರಿಕ್ವೈರ್ಡ್ ಸೊಲ್ಯೂಷನ್ ಏನಾಗುತ್ತೆ ಇಲ್ಲಿ ವೈ ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಫ್ಯಾಕ್ಟರ್ ಇಂಟು ಕ್ಯೂ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ. ಅದೇ ಥರ ಇಲ್ಲಿ ಡಿ ಎಕ್ಸ್ ಬೈ ಡಿ ವೈ ಇದ್ದಾಗ ಎಕ್ಸ್ ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಫ್ಯಾಕ್ಟರ್ ಇಂಟು ಕ್ಯೂ ಒನ್ ಇಂಟು ಡಿ ವೈ ಪ್ಲಸ್ ಸಿ ಅಂತ. ನೋಡಿ ಕಾನ್ಸೆಪ್ಟ್ ಏನು ಪಿ ವೈ ಮತ್ತು ಪಿ ಒನ್ ಎಕ್ಸ್ ಯಾವ್ದು ಬರುತ್ತೆ ಇಲ್ಲೇನಿದೆ ನಮಗೆ ಪಿ ವೈ ಇದೆ. ಸೊ ಪಿ ವ್ಯಾಲ್ಯೂ ಸೆಕ್ ಎಕ್ಸು ಮತ್ತು ಕ್ಯೂ ವ್ಯಾಲ್ಯೂ ಟ್ಯಾನ್ ಎಕ್ಸ್. ಇಂಟಿಗ್ರಲ್ ಫ್ಯಾಕ್ಟರ್ ಫೈಂಡ್ ಮಾಡಿಬಿಟ್ಟು ವ್ಯಾಲ್ಯೂ ಹಾಕಿದಾಗ ನಮಗೆ ಜನರಲ್ ಸೊಲ್ಯೂಷನ್ನು ಬರುತ್ತೆ, ಸಾಲ್ವ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತಲೂ ಬರುತ್ತೆ. ಸೊ ಇಲ್ಲಿ ಕೂಡ ನೋಡಿ ವೈ ಇಂಟು ಡಿ ಎಕ್ಸ್ ಇಲ್ಲಿ ಡಿ ವೈ ಬೈ ಡಿ ಎಕ್ಸನ್ನು ಸಪ್ರೇಟ್ ಮಾಡ್ಕೋಬೇಕು. ಇಲ್ಲೇನು ಕೇಳಿದೆ ನೋಡಿ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಎ ಇಂಟು ಕಾಸ್ ಟಿ ಪ್ಲಸ್ ಟಿ ಇಂಟು ಸೈನ್ ಟಿ.
ಆ್ಯಂಡ್ y is equal to a into sin t minus t into cos t. ಫೈನ್ ಡಿ ಸ್ಕ್ವೇರ್ y by dx ಸ್ಕ್ವೇರ್. ಸೊ ಇಲ್ಲಿ ಇಲ್ಲಿ ಏನು ಫೈನ್ ಮಾಡಬೇಕಪ್ಪ ಅಂದರೆ ಡಿ ಎಕ್ಸ್ ಬೈ ಡಿ ಟಿ ಅಂದರೆ ಇದು ಯಾವುದಿದೆ ಪ್ಯಾರಾಮೀಟ್ರ್ ಅಂತ ಕೊಟ್ಟಿದ್ದಾನಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ, ಇಲ್ಲಿ ಏನನ್ನು ಫೈನ್ ಮಾಡ್ಕೊತೀವಿ, ಡಿ ಎಕ್ಸ್ ಬೈ ಡಿ ಟಿ ಒಂದು ಮತ್ತು ಡಿ ವೈ ಬೈ ಡಿ ಟಿ ಒಂದು, ಎರಡು ಫೈನ್ ಮಾಡ್ಕೊಂಡಾದಮೇಲೆ ಏನು ಮಾಡಬೇಕು ನಾವು, ಡಿ ವೈ ಬೈ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟಿ ಮಾಡಿದಾಗ ಡಿ ಟಿ ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೇನು ಬರುತ್ತೆ, ಡಿ ವೈ ಬೈ ಡಿ ಎಕ್ಸ್. ಸೊ ಇದನ್ನು ಮತ್ತೆ ಅಗೇನ್ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್. ನೋಡಿ ಫೈನ್ ದ ಜನರಲ್ ಸೊಲ್ಯೂಷನ್ ಅಂದರೆ ಸೇಮ್ ಇಲ್ಲಿದೆಯಲ್ಲ, ಫಸ್ಟು ಹೇಳಿದ್ನಲ್ಲ ನೋಡಿ, ಪಿ ಕ್ಯೂ ತೊಗೊಂಡ್ಬಿಟ್ಟು ಡಿ ವೈ ಬೈ ಡಿ ಎಕ್ಸ್ ಫಾರ್ಮಲ್ಲಿದ್ದರೆ ಪಿ ಕ್ಯೂ ಬರುತ್ತೆ. ಅದೇ ಡಿ ಎಕ್ಸ್ ಬೈ ಡಿ ವೈ ಅಂತಂದರೆ ಇದು Q1 ಅಂತ ಬರುತ್ತೆ. ಇಂಟಿಗ್ರಲ್ ಫ್ಯಾಕ್ಟರ್ ಫೈನ್ ಮಾಡಿಬಿಟ್ಟು ರಿಕ್ವೈರ್ಡ್ ಇಕ್ವೇಷನನ್ನು ಫೈನ್ ಮಾಡಿ. ನೋಡಿ ಈ ಥರ ಯಾವುದಾದ್ರೂ ಕ್ವಶನ್ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಕ್ವಶನ್ಸು 5 ಮಾರ್ಕ್ಸ್ ಕ್ವಶನ್ಸ್ ಇದರಲ್ಲಿ ಯಾವುದಾದ್ರೂ ಇಷ್ಟು ಮಾಡಿದ್ರೆ 4 ಕ್ವಶನ್ ಬರುತ್ತೆ ಇದರಲ್ಲಿ. ಸೊ 4 ಕ್ವಶನ್ ಅಂದರೆ 20 ಮಾರ್ಕ್ಸ್ ಫಿಕ್ಸ್ ಮಾರ್ಕ್ಸ್ ನಿಮಗೆ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.